ಎಲ್ಲರಿಗೂ ನಮಸ್ಕಾರ ಸ್ವಾಮಿ. ನಾನು ನಿಮ್ಮ ಏಜೆಂಟ್ ಜಯರಾಜ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ನೀವು ಚೆನ್ನಾಗಿರ್ಬೇಕಂತ ನಾನು ಹೃದಯಪೂರ್ವಕವಾಗಿ ಬಯಸ್ತೇನೆ. ಪ್ರತಿದಿನ ನಾವು ನಮ್ಮ ಪ್ರಯಾಣವನ್ನು ಒಂದೊಂದು ಮಾರ್ಗದಲ್ಲಿ ಮುಂದುವರಿಸ್ತಾ ಇರ್ತೀವಿ, ಅದು ನಿಮ್ಮೆಲ್ಲರಿಗೂ ಗೊತ್ತಿರೋದೆ. ಆದರೆ ಇವತ್ತಿನ ನಮ್ಮ ಮುಂದಿನ ಪ್ರಯಾಣ ಬಂದು ಸದಾನಂದ ನಗರ್ ಕಡೆ ಮುಂದುವರಿಸ್ತಾ ಇದ್ದೀವಿ. ಸದಾನಂದ ನಗರ್ ಕಡೆ ಏನಕ್ಕೆಪ್ಪ ಅಂತಂದರೆ, ಈ ವಿಡಿಯೋದಲ್ಲಿ ನಾನು ಎಲ್ಲ ನಿಮಗೆ ಡೀಟೇಲ್ಸ್ ಹೇಳ್ತಾ ಬರ್ತೀನಿ. ಇನ್ನು ಯಾರಾದರೂ ನನ್ನ ಚಾನಲನ್ನು ಫಾಲೋ ಮಾಡ್ಕೊಳ್ಳಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇವತ್ತು ನಾವು ಬೆಳಿಗ್ಗೆನೆ ಸದಾನಂದ ನಗರ್ ಕಡೆ ಹೋಗ್ತಾ ಇದೀವಿ. ಸದಾನಂದ ನಗರ್ ಕಡೆ ಏನಕ್ಕೆಪ್ಪ ಅಂತಂದ್ರೆ, ಸದಾನಂದ ನಗರದಲ್ಲಿ ಒಂದು 2 BHK ರೆಂಟಲ್ ಪ್ರಾಪರ್ಟಿ ಇದೆ ಅಂತ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ನನಗೆ ಫೋನ್ ಮಾಡಿ ಹೇಳಿದ್ದಾನೆ. ಆ ಅಪಾರ್ಟ್ಮೆಂಟ್ ಹತ್ರ ಹೋಗಿ ಪ್ರಾಪರ್ಟಿ ಯಾವ ಕಂಡೀಷನ್ ಅಲ್ಲಿ ಇದೆ, ಅದರ ಪೇಂಟಿಂಗು ಅಂಡ್ ಕ್ಲೀನಿಂಗು ಆಗಿದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಆ ಪ್ರಾಪರ್ಟಿ ರೆಂಟು ಅಂಡ್ ಅಡ್ವಾನ್ಸ್ ಎಷ್ಟು ಅಂತಾನೂ ನಾನು ಕೇಳ್ಕೋಬೇಕಾಗುತ್ತೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ, ಈ ಸದಾನಂದ ನಗರದಲ್ಲಿ ರೆಂಟಲ್ ಪ್ರಾಪರ್ಟಿ ಅಂಡ್ ಸೇಲ್ ಪ್ರಾಪರ್ಟಿ ಸಿಗ್ಬೇಕಂತಂದ್ರೆ ಸ್ವಲ್ಪ ಕಷ್ಟನೇ. ನಿಯರ್ ಬೈ ಬೋಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಇರೋದ್ರಿಂದ ಎಲ್ಲಾ ಕ್ಲೈಂಟ್ಸ್ ಸದಾನಂದ ನಗರದಲ್ಲೇ ಪ್ರಾಪರ್ಟಿ ಕೇಳ್ತಾ ಇರ್ತಾರೆ. ಕೊನೆಗೆ ನಾವು ಈ ಪ್ರಾಪರ್ಟಿ ಹತ್ರ ಬಂದಾಯ್ತು. ಇದೇ ನಾನು ಹೇಳಿರೋ 2 BHK ರೆಂಟಲ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಂದು ಸದಾನಂದ ನಗರದಲ್ಲಿ ಲೊಕೇಟ್ ಆಗಿರುತ್ತೆ. ಈ ಪ್ರಾಪರ್ಟಿಯಲ್ಲಿ 2 ಬಾತ್ರೂಮು, 2 ಬೆಡ್ರೂಮು, 1 ಹಾಲು, 1 ಕಿಚನ್ ಇರುತ್ತೆ. ಈ ಪ್ರಾಪರ್ಟಿ ಫೇಸಿಂಗ್ ಬಂದು ಈಸ್ಟ್ ಫೇಸಿಂಗ್. ಈ ಪ್ರಾಪರ್ಟಿ ರೆಂಟ್ ಬಂದು 28,000 ಇನ್ಕ್ಲೂಡಿಂಗ್ ಮೇಂಟೆನೆನ್ಸ್, ಹಾಗೆ ಅಡ್ವಾನ್ಸ್ 2.5 lakhs. ಈ ಪ್ರಾಪರ್ಟಿ ಬ್ಯಾಚುಲರ್ಸ್ ಅಂಡ್ ಫ್ಯಾಮಿಲಿ ಇಬ್ರಿಗೂ ಕೊಡ್ತಾರೆ, ಏನು ತೊಂದರೆ ಇರಲ್ಲ. ಈ ಪ್ರಾಪರ್ಟಿಲಿ ಇನ್ನೊಂದು ಏನಂತಂದ್ರೆ, ಪೇಂಟಿಂಗು ಅಂಡ್ ಕ್ಲೀನಿಂಗು ಎರಡೂ ಆಗೋಗಿದೆ. ರೆಡಿ ಟು ಮೂವ್ ಪ್ರಾಪರ್ಟಿ. ಈ ಪ್ರಾಪರ್ಟಿಯಲ್ಲಿ ಕಾರ್ ಪಾರ್ಕಿಂಗು, ಪವರ್ ಬ್ಯಾಕಪ್, ಸೆಕ್ಯೂರಿಟಿ ಅಂಡ್ ಲಿಫ್ಟ್ ಎಲ್ಲ ಇರುತ್ತೆ. ನೋಡಿದಿರಲ್ಲ ಈ ಪ್ರಾಪರ್ಟಿ ಹೇಗಿದೆ ಅನ್ನೋದನ್ನ. ನಿಮ್ಮಲ್ಲಿ ಯಾರಿಗಾದ್ರೂ ಈ ಪ್ರಾಪರ್ಟಿ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಈ ಪ್ರಾಪರ್ಟಿ ಖಂಡಿತ ನಾನು ನಿಮ್ಗೆ ಮಾಡ್ಕೊಡ್ತೀನಿ.